ಆದರೆ ಇಲ್ಲೊಬ್ಬರು ಸ್ವಾಮಿಗಳು ಏನು ಮಾಡಿದ್ದಾರೆ ಅಂತಂದರೆ, ನಮ್ಮ ಕರ್ನಾಟಕದ ಬಹಳ ಪ್ರತಿಷ್ಠಿತ ಸ್ವಾಮಿಗಳು, ಸದ್ಯಕ್ಕೆ ಹೆಸರು ಹೇಳುವಂಗಿಲ್ಲ, ಯಾಕೆಂತಂದರೆ ಅವರು ಕೋರ್ಟಿಂದ ಇಂಜೆಕ್ಷನ್ ತೆಗೆದುಕೊಂಡು ಬಂದುಬಿಟ್ಟಿದ್ದಾರೆ. ಒಂದು ಹುಡುಗಿಗೆ ಲಕ್ಷಾಂತರ ರೂಪಾಯಿ ದುಡ್ಡನ್ನು ಕೊಟ್ಬಿಟ್ಟಿದ್ದಾರೆ. ಅದೆಂತಹ ದುಡ್ಡು ಮಾಡಬೇಕು, ಅದು ಕಳದಾರಿಯಿಂದ ಹಿಡಿದು ದುಡ್ಡು ಮಾಡಬೇಕು ಅನ್ನೋಂಥ ಪಾಪಿ ಬಾಬಾ ಇಂಥ ಐಡಿಯಾ ನಮಗೆ ಬರಲ್ಲ ನೋಡ್ರಿ. ಕಷ್ಟಪಟ್ಟು ದುಡಿಯೋರಿಗೆ ಇಂಥ ಐಡಿಯಾಗಳೇ ಬರಲ್ಲಪ್ಪ. ಇವಳು ಕಾಟ ತಾಳಕ್ಕಾಗದೆ ಸ್ವಾಮಿಗಳು ತಗೊಂಡು ಹಾಳಾಗೋಗು ಅಂತ ಹೇಳಿ ಒಂದಲ್ಲ ಎರಡಲ್ಲ 4-4.5 ಲಕ್ಷ ರೂಪಾಯಿ ಕೊಟ್ಬಿಟ್ರು. ಆದರೆ ಈ ಹುಡುಗಿ ಈ ಸಲ ಕೇಳಿದ್ದು ಸಾವಿರಗಳಲ್ಲಿ ಲಕ್ಷಗಳಲ್ಲಿ ಅಲ್ಲ, ಅಕ್ಕ ಒಮ್ಮೆಲೆ ಕೋಟಿ, ಕನ್ನಡದ ಕೋಟ್ಯಾಧಿಪತಿ ಆಗೋಕ್ಕೆ ಹೋಗ್ಬಿಟ್ಟಿದ್ದಾಳೆ. 1 ಕೋಟಿ ರೂಪಾಯಿ ಕೇಳ್ಬಿಟ್ಟಿದ್ದಾಳೆ ಈ ಹುಡುಗಿ. ನನಗೆ ಅದೇ ಆಶ್ಚರ್ಯ, ಈ ಹುಡುಗಿಗೆ ಈ ಫೇಸಿಗೆ ಅಷ್ಟು ವ್ಯಾಲ್ಯೂ ಇದೆನಾ ಅಂತ. ಸ್ವಾಮಿಗಳೇ, ನೀವೇನಾದರೂ ದುಡ್ಡು ಕೊಡಲಿಲ್ಲ 1 ಕೋಟಿ ರೂಪಾಯಿ ಅಂತಂದರೆ ನಿಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜು ಹಾಕ್ಬಿಡ್ತೀನಿ ಅಂತ ಸ್ವಾಮಿಗಳು ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟಿದ್ದಾರೆ. ನಮಸ್ಕಾರ, ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ನಮ್ಮ ರಾಜ್ಯದಲ್ಲಿ ಅನೇಕ ಮಠಗಳಿವೆ, ಮಂದಿರಗಳಿವೆ, ಅನೇಕ ಜನ ಪೀಠಾಧಿಪತಿಗಳಿದ್ದಾರೆ. ಪೀಠದ ಮೇಲೆ ಕೂಡುವಂತಹ ಪೀಠಾಧಿಪತಿಗಳು ಒಂದು ವೇಳೆ ಪ್ರಾಮಾಣಿಕರಾಗಿದ್ದರೆ, ನಿಷ್ಠಾವಂತರಾಗಿದ್ದರೆ, ದಯಾದಾಕ್ಷಿಣ್ಯ ಅವರಲ್ಲಿತ್ತು ಅಂತಂದರೆ ಮಠಕ್ಕೆ ಬಂದಂತಹ ಹಣದಲ್ಲಿ ಸಮಾಜದ ಅಭಿವೃದ್ಧಿಯನ್ನು ಮಾಡ್ತಾರೆ, ಸಮಾಜ ಸೇವೆಯನ್ನು ಮಾಡ್ತಾರೆ, ದೀನ ದಲಿತರಿಗೆ, ಇಲ್ಲದೇ ಇರುವವರಿಗೆ ಕೈಬಿಚ್ಚಿ ದಾನವನ್ನು ನೀಡುತ್ತಾರೆ. ಒಂದು ವೇಳೆ ಅವರೇನಾದರೂ ಅಪ್ರಾಮಾಣಿಕರ ಆಗಿದ್ದರೆ ಆ ಹಣ, ಅಂದರೆ ಮಠಕ್ಕೆ ಬಂದಂಥ ಹಣ ಬೇರೆ ಬೇರೆ ಕಾರಣಗಳಿಗೆ ಅದು ಖರ್ಚಾಗುತ್ತೆ, ಬೇರೆ ಬೇರೆ ಕಾರಣಗಳಿಗೆ ಆ ಹಣ ಹರಿದು ಹೋಗಿಬಿಡುತ್ತೆ. ಈಗ ಸದ್ಯಕ್ಕೆ ಈಗ ನಾನು ಹೇಳುವಂಥ ಇನ್ಸಿಡೆಂಟ್ ಹಾಗೆ ಆಯ್ತೇನೋ ಅಂತ ಅನ್ನಿಸ್ತಾ ಇದೆಯಪ್ಪ ನನಗೆ. ಯಾಕೆಂತಂದರೆ ಮಠದಲ್ಲಿರ್ತಕ್ಕಂಥ ಹಣ ದಟ್ಸ್ ಅ ಪಬ್ಲಿಕ್ ಪ್ರಾಪರ್ಟಿ. ಜನ ಮಠಕ್ಕೆ ಹಣ ಕೊಡೋದು ಯಾಕೆ ಅಂತಂದರೆ, ತಮ್ಮ ಮೂಲಕ ನೇರವಾಗಿ ಸಮಾಜಕ್ಕೆ ಕೆಲಸ ಆಗದೇ ಇದ್ದಾಗ, ಸಹಾಯ ಆಗದೇ ಇದ್ದಾಗ ಇಂಥ ಮಠಮಂದಿರಗಳಿಗೆ ಯಥಾಮತಿ ಯಥಾಶಕ್ತಿ ಹಣಕಾಸನ್ನು ಕೊಟ್ಟು ಸೇವೆಯನ್ನು ಸಲ್ಲಿಸಿ ಜಗತ್ತು ಅಥವಾ ಈ ಸಮಾಜ ಶಾಂತಿಯುತವಾಗಿರಲಿ, ಅಭಿವೃದ್ಧಿಯನ್ನು ಹೊಂದಲಿ ಅನ್ನುವಂಥ ಆಶಯವನ್ನು, ಅಭಿಲಾಷೆಯನ್ನು ಜನ ಇಟ್ಕೊಂಡಿರ್ತಾರೆ. ಆದರೆ ಇಲ್ಲೊಬ್ಬರು ಸ್ವಾಮಿಗಳು ಏನು ಮಾಡಿದ್ದಾರೆ ಅಂತಂದರೆ, ನಮ್ಮ ಕರ್ನಾಟಕದ ಬಹಳ ಪ್ರತಿಷ್ಠಿತ ಸ್ವಾಮಿಗಳು, ಸದ್ಯಕ್ಕೆ ಹೆಸರು ಹೇಳುವಂಗಿಲ್ಲ, ಯಾಕೆಂತಂದರೆ ಅವರು ಕೋರ್ಟಿಂದ ಇಂಜೆಕ್ಷನ್ ತೆಗೆದುಕೊಂಡು ಬಂದುಬಿಟ್ಟಿದ್ದಾರೆ. ತಮ್ಮ ಹೆಸರನ್ನು ಪ್ರಸ್ತಾಪ ಮಾಡಬಾರ್ದು, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೇನು ದಾಖಲೆಗಳಿದೆ ಅದನ್ನು ಬಹಿರಂಗಪಡಿಸಬಾರ್ದು ಅಂತ. ಅದರಿಂದ ಕರ್ನಾಟಕದ ಪ್ರಸಿದ್ಧ ಸ್ವಾಮೀಜಿ ಒಬ್ಬರು ಒಂದು ಹುಡುಗಿಗೆ ಲಕ್ಷಾಂತರ ರೂಪಾಯಿ ದುಡ್ಡನ್ನು ಕೊಟ್ಬಿಟ್ಟಿದ್ದಾರೆ. ಇಲ್ಲೇನು ಫೋಟೋದಲ್ಲಿ ಕಾಣಿಸ್ತಾ ಇದ್ದಾಳಲ್ಲ, ಈ ಹುಡುಗಿ ಹೆಸರು ಸ್ಫೂರ್ತಿ ಅಂತ. ನೋಡಿ ಇವಳು ಹೆಂಗಿದ್ದಾಳೆ. ಅಪ್ಪ ಅಮ್ಮ ಶಾಲೆಗೆ ಕಳಿಸಿ, ಕಾಲೇಜಿಗೆ ಕಳಿಸಿ, ನನ್ನ ಮಗಳು ಓದಿ ವಿದ್ಯಾವಂತಳಾಗಲಿ, ಬುದ್ಧಿವಂತಳಾಗಲಿ, ಒಳ್ಳೆ ಜವಾಬ್ದಾರಿಯುತ ಕೆಲಸವನ್ನು ಪಡೆದುಕೊಳ್ಳಿ, ಮನೆಯನ್ನು ನಡೆಸಲಿ, ಮದುವೆ ಮಾಡಿಕೊಡೋಣ, ಹೋದ ಮನೆಯನ್ನು ಬೆಳಗಲಿ, ಸೊಸೆಯಾಗಲಿ ಅಂತ ಕನಸನ್ನು ಕಂಡ್ರೆ, ಈ ಹುಡುಗಿ ಇಷ್ಟು ಸಣ್ಣ ವಯಸ್ಸಲ್ಲೇ ಈ ಹುಡುಗಿಗೆ ಅದೆಂಥ ಧೈರ್ಯ, ಅದೆಂಥ ಆಲೋಚನೆ, ಅದೆಂತಹ ದುಡ್ಡು ಮಾಡಬೇಕು, ಅದು ಕಳದಾರಿಯಿಂದ ಹಿಡಿದು ದುಡ್ಡು ಮಾಡಬೇಕು ಅನ್ನುವಂಥ ಪಾಪಿ ಬಾಬಾ ಇಂಥ ಐಡಿಯಾ ನಮಗೆ ಬರಲ್ಲ ನೋಡ್ರಿ. ಕಷ್ಟಪಟ್ಟು ದುಡಿಯೋರಿಗೆ ಇಂಥ ಐಡಿಯಾಗಳೇ ಬರಲ್ಲಪ್ಪ. ಈ ಹುಡುಗಿಗೆ ಅದೆಂಥ ಐಡಿಯಾ ಇರಬೇಕು. ಈ ಹುಡುಗಿ ಹೆಸರು ಸ್ಫೂರ್ತಿ ಅಂತ. ಮೂಲತಃ ಚಿಕ್ಕಮಂಗ್ಳೂರು ಅವಳು ಅಂತ ಹೇಳ್ಕೊಂಡಿದ್ದಾಳೆ. ಆ ಸ್ವಾಮಿಗಳ ಹತ್ರ ಹೋದಾಗ ಯಾವಾಗ ಒಂದು ಭೇಟಿ ಆಗಿದೆ. ಅದಾದಮೇಲೆ ನಾನು ತಿಪ್ಟೂರಿನಲ್ಲಿ ಓದ್ತಾ ಇದ್ದೀನಿ, ಹಂಗೆ ಮಾಡ್ತಾಯಿದ್ದೀನಿ, ಹಿಂಗೆ ಮಾಡ್ತಾಯಿದ್ದೀನಿ, ಓದಿಗೆ ಒಂದು ಸ್ವಲ್ಪ ದುಡ್ಡು ಬೇಕು ಅಂತಂತ ಹೇಳಿ ಸ್ವಾಮಿಗಳನ್ನು ಕೇಳಿದ್ದಾಳೆ. ಸರಿ, ಓದಿಗೆ ದುಡ್ಡು ಬೇಕು, ಮನೇಲಿ ಬಡತನ ಇದೆ, ಮನೇಲಿ ದರಿದ್ರ ಇದೆ, ಆಯಿತಾ, ಇನ್ಯಾವುದಕ್ಕೋ ಮತ್ತೊಂದಕ್ಕೋ ಮಗದೊಂದಕ್ಕೋ ದುಡ್ಡು ಬೇಕು, ದಯವಿಟ್ಟು ಕೊಡಿ ಸ್ವಾಮಿ, ಸಹಾಯ ಮಾಡಿ ಅಂತ ಹಿಂಗೆ ಕೈ ಒಡ್ಡಿ ಹಿಂಗೆ ಬೇಡಿದ್ರೂ ಅದಕ್ಕೊಂದು ಪರಮಾರ್ಥ ಇರೋದು. ಆದರೆ ಈ ಹುಡುಗಿ ಸ್ವಾಮಿಗಳಿಗೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಸ್ವಾಮಿಗಳಿಗೆ ಬ್ಲ್ಯಾಕ್ ಮೇಲ್, ಶಬಾಷ್, ಕಂಟಿನ್ಯೂ. ಅದು ಹೆಂಗೋ ಸ್ವಾಮಿಗಳು ಫೋನ್ ನಂಬರ್ ತಗೊಂಡು ಯಾವನ್ನೋ ಒಂದಿಬ್ಬರನ್ನ ಇವಳು ಜೊತೆಗೆ ಸೇರಿಸ್ಕೊಂಡು ಸ್ವಾಮಿಗಳಿಗೆ ಹಗಲು ರಾತ್ರಿ, ಹಗಲು ರಾತ್ರಿ, ಹಗಲು ರಾತ್ರಿ ಕಂಟಿನ್ಯೂ ಫೋನ್ ಹೊಡೆದಿದ್ದೆ. ದುಡ್ಡು ಕೊಡಿ. ಇವಳು ಕಾಟ ತಾಳಕ್ಕಾಗದೆ ಸ್ವಾಮಿಗಳು ತಗೊಂಡು ಹಾಳಾಗೋಗು ಅಂತ ಹೇಳಿ ಒಂದಲ್ಲ ಎರಡಲ್ಲ 4-4.5 ಲಕ್ಷ ರೂಪಾಯಿ ಕೊಟ್ಬಿಟ್ರು. ಆಯಿತಾ, 4.5 ಲಕ್ಷ ರೂಪಾಯಿ ಕೊಟ್ಟ ಮೇಲೂ ಕೂಡ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಅದನ್ನು ತಗೊಂಡು ಸುಮ್ಮನಿದ್ದು ಬಿಟ್ಟಿರಿದ್ರೆ ಈ ಹುಡುಗಿ ಕತೆ ಮುಗಿದು ಹೋಗ್ತಿತ್ತು. ಸ್ವಾಮಿಗಳು ಯಾವಾಗ ದುಡ್ಡು ಬಿಸ್ತಾರೋ ಅನ್ನುವಂಥದ್ದು ಗೊತ್ತಾಯ್ತೋ, ಈ ಹುಡುಗಿ ಮತ್ತೆ ಸ್ವಾಮಿಗಳಿಗೆ ಫೋನ್ ಮಾಡಿ ಮೇಲೆ 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 ದುಡ್ಡು ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆದರೆ ಈ ಹುಡುಗಿ ಈ ಸಲ ಕೇಳಿದ್ದು ಸಾವಿರಗಳಲ್ಲಿ ಲಕ್ಷಗಳಲ್ಲಿ ಅಲ್ಲ, ಅಕ್ಕ ಒಮ್ಮೆಲೆ ಕೋಟಿ, ಕನ್ನಡದ ಕೋಟ್ಯಾಧಿಪತಿ ಆಗೋಕ್ಕೆ ಹೋಗ್ಬಿಟ್ಟಿದ್ದಾಳೆ. ಕರ್ನಾಟಕದ ಕೋಟ್ಯಾಧಿಪತಿ ಆಗ್ಬಿಡೋಣ, ಸ್ವಾಮಿಗಳು ಹೆಂಗಿದ್ರು ದುಡ್ಡು ಬಿಸ್ತಾರೆ, ಮಠದಲ್ಲಿ ಸಿಕ್ಕಾಪಟ್ಟೆ ದುಡ್ಡಿದೆ, ಆದ್ದರಿಂದ ಸ್ವಾಮಿಗಳಿಗೆ ಹಾಕಿ ಬಿಡೋದೇ ಬೇಡ, ಇನ್ನು ಹಾಕ್ಬಿಡೋಣ ಇನ್ನು ಟೋಪಿ ಅಂತ ಹೇಳಿ ಮಕ್ವಾಲ್ ಟೋಪಿ ಹಾಕ್ಬಿಡೋಣ ಸ್ವಾಮಿಗಳಿಗೆ, ದೊಡ್ಡ
ಟೋಪಿ ಹಾಕ್ಬಿಡೋಣ ಅಂಥೇಳಿ 1 ಕೋಟಿ ರೂಪಾಯಿ ಕೇಳ್ಬಿಟ್ಟಿದ್ದಾಳೆ ಈ ಹುಡುಗಿ. ನನಗೆ ಅದೇ ಆಶ್ಚರ್ಯ, ಈ ಹುಡುಗಿಗೆ ಫೇಸಿಗೆ ಅಷ್ಟು ವ್ಯಾಲ್ಯೂ ಇದೆನಾ ಅಂತ. 1 ಕೋಟಿ ರೂಪಾಯಿ ರೀ, 1 ಕೋಟಿ ರೂಪಾಯಿ ಕೇಳಿ ನಿರಂತರವಾಗಿ ಸ್ವಾಮಿಗಳಿಗೆ ಫೋನ್ ಮಾಡೋದು, ಕಾಟ ಕೊಡೋದು, ಫೋನ್ ಮಾಡೋದು, ಕಾಟ ಕೊಡೋದು, ಕೋಟಿಗಟ್ಟಲೆ. ಅದು ಕೇಳಕ್ಕೆ ಅದು ಹೆಂಗೆ ಮನಸ್ಸು ಬಂತು, ಅದು ಹೆಂಗೆ ಧೈರ್ಯ ಬಂತು ಆ ಹುಡುಗಿಯಿಂದ? ಅದು ನನ್ನ ಮಕ್ಕಳು ಅದು ಏನು ಹೇಳಿಕೊಟ್ಟಿದ್ರು ಗೊತ್ತಿಲ್ಲ. 1 ಕೋಟಿ ರೂಪಾಯಿ ಕೇಳಿದ್ದಾರೆ. ಸ್ವಾಮಿಗಳೇ ನೀವೇನಾದರೂ ದುಡ್ಡು ಕೊಡಲಿಲ್ಲ 1 ಕೋಟಿ ರೂಪಾಯಿ ಅಂತಂದರೆ ನಿಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜು ಹಾಕ್ಬಿಡ್ತೀನಿ ಅಂತ ಸ್ವಾಮಿಗಳು ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟಿದ್ದಾಳೆ. ಪಾಪ ಸ್ವಾಮಿಗಳು ಪದರಬಿಟ್ಬಿಟ್ಟಿದ್ದಾರೆ, ಹೆದರ್ಕೊಂಡ್ಬಿಟ್ಟಿದ್ದಾರೆ. ನೋಡಿ, ಈ ಸ್ವಾಮಿಗಳು ಹೆಂಗಿರಬೇಕು ಅಂತಂದರೆ ಎಲ್ಲವನ್ನು ಎದುರಿಸಿ ಮುಂದೆ ನಿಂತು ಹೋರಾಡುವಂಗಿರಬೇಕು. ನಾನು ಕೇಳಿದ್ರೆ ಸನ್ಯಾಸಿನೂ ಒಬ್ಬನೇ, ಸೈನಿಕನೂ ಒಬ್ಬನೇ. ಯಾಕಂತಂದರೆ ಅವರು ವೈರಾಗಿಗಳ್ರಿ, ಅವ್ರು ಎಲ್ಲವನ್ನೂ ಬಿಟ್ಟು ಬಂದವರು. ಈಗ ಸೈನಿಕರು ನೋಡಿ, ಮನೆ ಮಠ ಎಲ್ಲವನ್ನ ಬಿಟ್ಟು ದೇಶಕ್ಕಾಗಿ ನಾನು ಹೋರಾಡ್ತೀನಿ ಅಂತಂತ ಹೇಳಿ ಆ ಬಾರ್ಡರ್ನಲ್ಲಿ ಹೆಂಗೆ ನಿಂತಿರ್ತಾರಲ್ಲ, ಹಂಗೆ ಸನ್ಯಾಸಿಗಳು ಮನೆ ಮಠ ಎಲ್ಲವನ್ನ ತ್ಯಜಿಸಿ, ಎಲ್ಲವನ್ನ ಬಿಟ್ಟು ಧರ್ಮಕ್ಕಾಗಿ ಹೋರಾಡ್ತೀನಿ ಅಂತ ನಿಂತುಕೊಳ್ಳುವವರೇ ಸನ್ಯಾಸಿಗಳು. ಆದ್ದರಿಂದ ಸನ್ಯಾಸಿಗಳು ಸೈನಿಕರು ಇಬ್ಬರು ಒಂದೇ. ಆದರೆ ಪಾಪ ಏನು ದೊಡ್ಡ ಪ್ರತಿಷ್ಠಿತ ಮಠಕ್ಕೆ ಶಿಷ್ಯಂದ್ರಿರ್ತಾರೆ, ಭಕ್ತರಿರ್ತಾರೆ. ಅವ್ರ ಮನಸ್ಸಿಗೆ ಘಾಸಿ ಆಗಬಾರ್ದಲ್ಲ, ಕೆಟ್ಟ ಹೆಸರು ಬಂದುಬಿಟ್ರೆ. ಆ ಹುಡುಗಿ ನಿಜ ಹೇಳ್ತಾಳೋ ಸುಳ್ಳು ಹೇಳ್ತಾಳೋ ಸೆಕೆಂಡ್ರಿ, ಸ್ವಾಮಿಗಳ ಬಗ್ಗೆ ಇಲ್ಲ ಸಲ್ಲದ ವಿಚಾರಗಳನ್ನು ಅವಳೇ ಸೃಷ್ಟಿ ಮಾಡಿ ಸುಳ್ಳು ಹೇಳ್ತಾಳೋ, ಒಟ್ಟು ಕಾಂಟ್ರವರ್ಸಿಯಲ್ ಅಂತಾದರೂ ಬೀಳ್ತಾರ ಸ್ವಾಮಿಗಳು? ಮಠದ ಹೆಸರು ಹರಾಜಾಗುತ್ತಾ? ಸ್ವಾಮಿಗಳು ಒಂದು ಬ್ಲ್ಯಾಕ್ ಮಾರ್ಕ್ ಬರುತ್ತಾ? ಆದ್ದರಿಂದ ಸ್ವಾಮಿಗಳು ಏನು ಮಾಡಿಬಿಟ್ಟಿದ್ದಾರೆ, ಫಸ್ಟ್ ಟೈಮ್ ಹೀಗೆ ಹೆದರ್ಕೊಂಡು ಇವಳು ಕೇಳಿದಾಗ ದುಡ್ಡು ಕೊಟ್ಟರು. 4-4.5 ಲಕ್ಷ ರೂಪಾಯಿ ದುಡ್ಡು ಕೊಟ್ಟರು. ಅದಾದಮೇಲೆ ಹೇಳಿದ್ನಲ್ಲ, ಅಕ್ಕ 1000 ಲಕ್ಷಗಳಲ್ಲಿ ವ್ಯವಹಾರನೇ ಮಾಡಿಲ್ಲ, ಒಮ್ಮೆಲೆ ಕೋಟಿ, ಡೈರೆಕ್ಟ್ ಕೋಟಿಗೆ ಹೋಗ್ಬಿಟ್ಟಿದ್ದಾಳೆ. ಕೋಟಿ ಕೊಡಿ ಸ್ವಾಮಿ ನನಗೆ ಅಂತೇಳಿ. ಅವಾಗಲೂ ಹಿಂಗೆ, ನೀವು 1 ಕೋಟಿ ಕೊಟ್ಟಿಲ್ಲ ಅಂದರೆ, ನನಗೆ ಇಷ್ಟು ದುಡ್ಡು ಕೊಟ್ಟಿಲ್ಲ ಅಂತಂದರೆ ನಾನು ನಿಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜು ಹಾಕ್ಬಿಡ್ತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ದಾಳೆ. ಪಾಪ ಇವಳು ಫೋನ್ ಕಾಲು, ಇವಳು ಬ್ಲ್ಯಾಕ್ ಮೇಲು ತಡೆಯೋಕ್ಕಾಗದೆ ಸ್ವಾಮಿಗಳು CCB ಪೊಲೀಸರು ಮೊರೆ ಹೋಗಿದ್ದಾರೆ. CCB ಪೊಲೀಸರು ಆ ನಂಬರ್ ತಗೊಂಡು ಟ್ರೇಸ್ ಮಾಡಿ ಈಗ ಓದಿ ಬದುಕು ಕಟ್ಕೊಳ್ಬೇಕಾದಂತಹ ಈ ಹುಡುಗಿಯನ್ನು ತಗೊಂಡು ಹೋಗಿ ಕಂಬಿಯಿಂದ ಬಿಸಾಕಿದ್ದಾರೆ. ನೆಟ್ಟಿಗೆ ಓದ್ಬಿಟ್ಟಿದ್ದಿದ್ರೆ ಒಳ್ಳೆ ಬದುಕಿರ್ತಿತ್ತ, ನಿಮ್ಮ ಅಪ್ಪ ಅಮ್ಮ ನಿಂಗೆ ಮದುವೆ ಮಾಡಿಕೊಡ್ತಿದ್ರು, ಗಂಡನ ಮನೆಗೆ ಹೋಗಿ ಸಂಸಾರ ಮಾಡ್ಬೋದಿತ್ತು. ಈಗ ಜೈಲಲ್ಲಿ ಕೂತು ಕಂಬಿ ಅಣಿಸೋ ಪರಿಸ್ಥಿತಿಗೆ ಬಂದಿದೆಯಾ? ಅದು ಹೋಗಿ ಸ್ವಾಮಿಗಳ ಹತ್ರ, ಅದು ಕೇಳಿದ್ದೇನು ಕೋಟಿ. ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ 4-4.5 ಲಕ್ಷ ಬಂದಿತ್ತು. ಆಯಿತಾ, ಏನೋ ವಿವೇಚನೆ ಇಲ್ಲದೆ, ತಲೆ ಇಲ್ಲದೆ ಮಾಡಿದೆ ಅಂತ ಹೇಳಿ ಪಶ್ಚಾತ್ತಾಪದಲ್ಲಿ ಬದುಕಿದ್ದಿದ್ರು ಅದಕ್ಕೊಂದು ಕ್ಷಮೆ ಇರ್ತಿತ್ತು. ಅತಿ ಆಸೆ ಗತಿಗೆಡಿಸ್ತು ಅಂತಾರಲ್ಲ, ಹಂಗೆ ಗತಿಯಲ್ಲ, ಜೀವನನೇ ಸಂಪೂರ್ಣವಾಗಿ ಹಾಳಾಗಿ ಹೋಗ್ಬಿಡ್ತು ಈ ಹುಡುಗಿದು. 1 ಕೋಟಿ ರೂಪಾಯಿ ಆಸೆ ಬಿದ್ದು 1 ಕೋಟಿ ರೂಪಾಯಿ ಕೇಳಿ, ಅಲ್ಲ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕು. ಯಾವ ನನ್ನ ಮಗ 1 ಕೋಟಿ ರೂಪಾಯಿ ಕೊಡ್ತಾನೆ ಕೇಳಿದ ತಕ್ಷಣ? ಹೇಳಿ, ಬ್ಲ್ಯಾಕ್ ಮೇಲ್ ಮಾಡಿದ ತಕ್ಷಣ ಯಾರು ಕೊಟ್ಬಿಡ್ತಾರೆ 1 ರೂಪಾಯಿ? 10 ರೂಪಾಯಿ ಬಿಚ್ಚಲ್ಲ ಜನ ಇವತ್ತು, 10 ರೂಪಾಯಿ ಕೊಡಲ್ಲ ರೀ ಸಡನ್ನಾಗಿ. ಅಂತಾದ್ರಾಗ 1 ಕೋಟಿ ರೂಪಾಯಿ ಹೆಂಗೆ ಕೊಡ್ತಾರ ಸ್ವಾಮಿಗಳು ಅನ್ನೋದು ದೊಡ್ಡ ಪ್ರಶ್ನೆ. ಆದರೆ ಆ ಹುಡುಗಿ ಧೈರ್ಯ ಮೆಚ್ಚಬೇಕು. ಸರಿ, ಇಷ್ಟೆಲ್ಲ ಆಯಿತು. ಇಷ್ಟೆಲ್ಲ ಆದಮೇಲೆ ಆ ಹುಡುಗಿನ ಕರ್ಕೊಂಬಂದು CCB ಪೊಲೀಸರು ತನಿಖೆ ನಡೆಸಿ ಎಲ್ಲ ಮಾಡಿ ಆಕೆಯೇ ಜೈಲಿಗೆ ಕಟ್ಟಿದ್ದಾರೆ. ಸ್ವಾಮಿಗಳು ಈಗ ಕೋರ್ಟ್ ಮೊರೆ ಹೋಗಿದ್ದಾರೆ. ಈ ಹಿಂದೆ ಇದೇ ಸ್ವಾಮಿಗಳ ಮೇಲೆ 3 ವರ್ಷದ ಹಿಂದೆ ಹನಿ ಟ್ರ್ಯಾಪಿನ ಯತ್ನ ಕೂಡ ನಡೆದಿತ್ತು ಅನ್ನುವಂತಹ ವಿಚಾರಗಳು ಕೂಡ ಬೆಳಕಿಗೆ ಬಂದಿದೆ. ಆದ್ದರಿಂದ ಸ್ವಾಮಿಗಳು ಕೋರ್ಟಿಗೆ ಹೋಗಿ ಒಂದು ಇಂಜೆಕ್ಷನ್ ತಗೊಂಬಂದಿದ್ದಾರೆ, ಒಂದು ಆದೇಶ. ಯಾವುದೇ ರೀತಿಯ ಫೋಟೋಗಳು ವಿಡಿಯೋಗಳನ್ನು ಪ್ರಸಾರ ಮಾಡದಂತೆ ಇಂಜೆಕ್ಷನ್ ತಗೊಂಬಂದಿದ್ದಾರೆ. ಪ್ರಸಾರ ಮಾಡದಂತೆ ಇಂಜೆಕ್ಷನ್ ತಗೊಂಬಂದಿದ್ದಾರೆ ಅಂದರೆ ಫೋಟೋ ವಿಡಿಯೋ ಇದೆ ಅಂತ ಅರ್ಥ ಅಲ್ಲ. ನಮ್ಮ ಪ್ರಾರಬ್ಧ ಎಲ್ಲ ನಮ್ಮ ಹಣೆ ಬರ, ಏನು ಮಾಡೋಕ್ಕಾಗಲ್ಲ. ಸನ್ಯಾಸಿಗಳು ಹಿಂಗೆ ಆಗ್ಬಿಟ್ರೆ ಹೆಂಗೆ? ಇವ್ರು ಹಿಂಗಿರೋದಕ್ಕೆ ಅಲ್ವಾ ಜನ ಬ್ಲ್ಯಾಕ್ ಮೇಲ್ ಮಾಡೋದು? ಇವ್ರು ಹಿಂಗಿರೋದಕ್ಕೆ ಅಲ್ವಾ ಜನ ಹೆದರಿಸಿ ಬೆದರಿಸಿ ದುಡ್ಡು ಕೇಳೋದು? ಇಲ್ಲಾಂತಂದರೆ ಅವಳು ಯಾಕ್ರಿ ಕೇಳ್ತಾಳೆ, ಆ ಹುಡುಗಿ ಯಾಕ್ರಿ ಕೇಳ್ತಾಳೆ? ಇವತ್ತು ಎಷ್ಟು ಜನ ಸನ್ಯಾಸಿಗಳಿದ್ದಾರೆ, ಎಷ್ಟು ಜನ ಸಮಾಜ ಸೇವೆ ಮಾಡ್ತಿದ್ದಾರೆ, ಅಕ್ಷರ ದಾಸೋಹ ಮಾಡ್ತಿದ್ದಾರೆ, ಅನ್ನದಾಸೋಹ ಮಾಡ್ತಿದ್ದಾರೆ. ಅವ್ರಿಗೆ ಯಾರಾದರೂ ಬ್ಲ್ಯಾಕ್ ಮೇಲ್ ಮಾಡೋಕ್ಕಾಗತ್ತಾ? ಮಾಡ್ತಿದ್ದಾರೆ ಅವ್ರಿಗೆ ಯಾರಾದರೂ ಬ್ಲ್ಯಾಕ್ ಮೇಲ್? ಮಾಡ್ತಿಲ್ಲ. ಮತ್ತು ನೀವು ಇಂಥವೇನೋ ಮಾಡಿರ್ತೀರಿ, ಅದಕ್ಕೆ ಅದು ಗೊತ್ತಾಗಿ ಇಂಥವ್ರು ಬಂದು ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಇಸ್ಕೊಂಡು ತಾವು ಸೆಟ್ಲಾಗಿ ತಮ್ಮ ಸುತ್ತಮುತ್ತ ಇರೋರನ್ನ ಸೆಟ್ಲ್ ಮಾಡ್ಕೊಂಡು ಆರಾಮಾಗಿ ಇದ್ಬಿಡ್ತಾರೆ. ಆದ್ದರಿಂದ ಸ್ವಾಮಿಗಳು ಕೂಡ ತಮ್ಮ ನಿಷ್ಠೆಯನ್ನು ಸ್ವಲ್ಪ ಚೆನ್ನಾಗಿ ಮಾಡಬೇಕು, ಅದ್ಭುತವಾಗಿ ನಿಭಾಯಿಸ್ಕೊಂಡು ಹೋಗಬೇಕು. ಅದು ಬಿಟ್ಟು ಸ್ವಾಮಿಗಳಾದಂಥವರೇ ಧರ್ಮದ ಮಾರ್ಗದರ್ಶನ ಮಾಡೋದು ಬಿಟ್ಟು ಟ್ರ್ಯಾಕ್ ತಪ್ಪಿದರೆ ಇಂಥ ಪ್ರಾರಬ್ಧಗಳಾಗದೆ ಇನ್ನೇನಾಗುತ್ತೆ? ಅಟ್ಲೀಸ್ಟ್ CCB ಕಂಪ್ಲೇಂಟ್ ಕೊಟ್ರಪ್ಪ ಸ್ವಾಮಿಗಳು. 1 ಕೋಟಿ ರೂಪಾಯಿ ಕೇಳಿದ ಮೇಲೆ ಕೊಟ್ಟಿದ್ದಾರೆ. ಅದೇ ಅವಳು 4 ಲಕ್ಷ ಕೇಳಿದಾಗ CCB ಕಂಪ್ಲೇಂಟ್ ಕೊಟ್ಟಿದ್ರೆ ಮಠದ 4-4.5 ಲಕ್ಷ ರೂಪಾಯಿ ಉಳಿತಿತ್ತಪ್ಪ. ಏನು ಹೋಗುತ್ತೆ ಬಿಡು, ಯಾರದಪ್ಪನ ಮನೆ ಗಂಟು, ಏನು ಸ್ವಾಮಿಗಳೇನು ಬೆವರು ಸುರಿಸಿ ದುಡಿದಿದ್ದ? ಅದೇನಾದರೂ ಮಠಕ್ಕೆ ಬಂದು ದುಡ್ಡಲ್ಲ, ನಡೆಯುತ್ತೆ. ಯಾರೋ ಶಿಷ್ಯಂದರು ಅವರು ಇವರು ಮಠಕ್ಕೆ ಬಂದು ಭಕ್ತರು ಕೊಟ್ಟಿರ್ತಾರಲ್ಲ, ಹೀಗಾಗಿ ಅದೇನು ಕೌಂಟ್ ಬರಲ್ಲ ಅಂತ ಅನಿಸಿರುತ್ತೆ ಪಾಪ ಆ ಸ್ವಾಮಿಗೆ. ಆದ್ದರಿಂದ 4-4.5 ಲಕ್ಷ ನಂದೇನು ಗಂಟು ಹೋಗುತ್ತೆ ಅಂತ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ.
ಈಗ ಹೋಗಿ ಕೋರ್ಟಿಂದ ಒಂದಿಷ್ಟು ಆದೇಶಗಳನ್ನು ತೆಗೆದುಕೊಂಡು ಬಂದಿದ್ದಾರಂತೆ. ಫೋಟೋ ವಿಡಿಯೋಗಳು ವೈರಲ್ ಆಗಬಾರ್ದು ಅಂಥೇಳಿ ಒಂದಿಷ್ಟು ಇಂಜೆಕ್ಷನ್ ತೆಗೆದುಕೊಂಡು ಬಂದಿದ್ದಾರಂತೆ. 3.5 ವರ್ಷದ ಹಿಂದೆ ಹನಿ ಟ್ರ್ಯಾಪಿನ ಯತ್ನಗಳು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೆದಿತ್ತು ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಿದೆ. ಬಟ್ ವಾಟ್ ಎವರ್, ನೋಡಿ ಆ ಹುಡುಗಿ ಜೀವನ ಹಾಳು ಮಾಡ್ಕೊಂಡ್ಬಿಟ್ಲಲ್ಲ. ಇವಾಗ ಜೀವನ ಹಾಳು ಮಾಡ್ಕೊಂಡ್ಲು ಅನ್ನೋಕ್ಕೇನು ಬಿಡಿ, ಅವಳೇನು ದೊಡ್ಡ ಸಾಧನೆ ಕೆಲಸ ಏನು ಮಾಡಿಲ್ಲ. ಓದೋ ವಯಸ್ಸಲ್ಲಿ ಇಂತಹ ಆಲೋಚನೆ ಬಂದಿದೆ ಅಂದರೆ ಮತ್ತು ಅವಳ ತಲೆ ಅದು ಹೆಂಗೆಲ್ಲ ಥಿಂಕ್ ಮಾಡಿರಬೇಕು, ಅದೆಲ್ಲ ಏನೆಲ್ಲ ದೂರದೃಷ್ಟಿ ಆಕೆಗೆ ಇರಬೇಕು, ಅದು ಎಂತೆಂಥವ್ರು ಸಹವಾಸ ಮಾಡಿರಬೇಕು ಅನ್ನೋದನ್ನು ಒಂದು ಸಲ ನೀವೇ ಇಮ್ಯಾಜಿನ್ ಮಾಡಿ. ಆದ್ದರಿಂದ ಸ್ವಲ್ಪ ನಾವು ಬಹಳ ಕೇರ್ಫುಲ್ಲಾಗಿರ್ಬೇಕು ರೀ. ನಾವೂ ಭಾಳ ಕೇರ್ಫುಲ್ಲಾಗಿರ್ಬೇಕು ಜನಗಳು. ಯಾರ ಮಾರ್ಗದರ್ಶನದಲ್ಲಿದ್ದೀವಿ, ಯಾವ ಸ್ವಾಮಿಗಳನ್ನು ಅನುಸರಿಸ್ತಾ ಇದ್ದೀವಿ, ಅವ್ರ ಬ್ಯಾಕ್ಗ್ರೌಂಡ್ ಏನು, ಎಂತ ಎಲ್ಲ ತಿಳ್ಕೊಂಡು ಆಮೇಲೆ ಮುಂದುವರಿಬೇಕು. ನೋಡಿ, ಇದು ಈಗ ನಡೆದಂತಹ ಘಟನೆ. ಓದ್ತೀನಿ ದುಡ್ಡು ಕೊಡಿ ಅಂತ 4 ಲಕ್ಷ ರೂಪಾಯಿ ಮೊದಲು ಇಸ್ಕೊಂಡು, ಅದಾದ ಮೇಲೆ ಸ್ವಾಮಿಗಳು ದುಡ್ಡು ಕೊಡ್ತಾರೆ ಅಂತ ಸ್ವಾಮಿಗಳನ್ನು ಬ್ಲ್ಯಾಕ್ ಮೇಲ್ ಮಾಡುವ ಹೆಸರಿನಲ್ಲಿ ಸ್ವಾಮಿಗಳ ಮರ್ಯಾದೆಯನ್ನು ಹರಾಜಾಗ್ತೀನಿ ಅಂತ ಬೆದರಿಸಿ ಮಠದ ಪ್ರತಿಷ್ಠೆಯ ಹೆಸರಿನಲ್ಲಿ 1 ಕೋಟಿ ರೂಪಾಯಿನ ಡಿಮ್ಯಾಂಡ್ ಮಾಡಿದ್ದಾಳೆ ಆ ಹುಡುಗಿ. 1 ಕೋಟಿ ರೂಪಾಯಿ. ಸ್ವಾಮಿಗಳು ನೇರವಾಗಿ CCB ಪೊಲೀಸರು ಮೊರೆ ಹೋಗಿದ್ದಾರೆ. CCB ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈಗ ಆಕೆ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾಳೆ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬೆಲ್ TV. ನಮಸ್ಕಾರ.